ತಾಯಿ ಕಾಪಾಡಮ್ಮ. ಅಪ್ಪ, ನಮ್ಮ ವಂಶದ ಗೌರವ. ಎಲ್ಲಿ ನನ್ನ ಗೌರವ? ಅಯ್ಯೋ, ನನ್ನ ಗನ್ನಲ್ಲಿ ಗನ್ನು. ಕನಸಾಗಿರುತ್ತೆ. ಲಕ್ಷ್ಮಿ, ಏನಾಯ್ತ್ರಿ? ಏನಾಯ್ತು? ಅಯ್ಯೋ ನಿಮ್ಮ ಏನ್ರಿ ನೀವು ಇಷ್ಟ ವಯಸ್ಸಾದ್ರೂ ಚಿಕ್ಕ ಮಕ್ಳ ಆಟ ಬಿಟ್ಟಿಲ್ವಲ್ಲ? ನಿಂತ್ಕೊಳ್ಳೆ. ನಮ್ ಮನೆ ಮುಂದೆ ಭಿಕ್ಷುಕ ನಿಂತ್ರು ಕೂರ್ಸಿ ಮಾತಾಡಿಸ್ತಿದ್ದ ಮನೆತನ ನಮ್ದು. ಅಂತದ್ರಲ್ಲಿ ಗಂಡ ಇಲ್ಲಿ ಮಾತಾಡ್ತಾ ಇದ್ದೀನಿ, ಕ್ಯಾರ್ ಮಾಡ್ದೆ ಹೋಗ್ತಾ ಇದೀಯಾ? ನೋಡ, ಕಣ್ ಕಾಣಿಸ್ತಾ ಇಲ್ಲ ಕಣೆ. ಹೌದ್ರಿ, ನಾನೇ ಆ 4 ಜನ ನಾಲ್ಕರನ್ನ ಕಟ್ಕೊಂಡು ಬೇಟೆಗೆಂತ ನಿಮ್ ಗನ್ ತಗೊಂಡು ಹೋಗಿ ಬರಿ ಕೈಲಿ ಬರ್ತಾ ಇದ್ದಿದ್ದು. ನಾನೇ ಗನ್ ಕಾಣಿಸ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ತಾ ಯಾಕ್ರಿ ಇದನ್ನೆಲ್ಲ ಬಿಡಿಸ್ತಾ ಇದ್ದೀರಾ? ಬೇಡ ಬೇಡ ರೀ. 4 ಜನನ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಿನಗೇನೆ ಗೊತ್ತು. 4 ಜನನ ನನ್ನ ಮಕ್ಕಳಂತೀಯ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ರಿ. ಗನ್ ಕಾಪಾಡ್ಕೊಳ್ಳೋಕಾಗಲ್ವಾ ಅಂತ ಇರೋ ಲೈಸೆನ್ಸ್ ಕಿತ್ಕೊಂಡ್ ಬಿಡ್ಲಿ. ಅಯ್ಯೋ ಆಯ್ತ್ರಿ, ಹೋಗ್ತೀನಿ. ಸುಡಿ ಅಧ್ಯಕ್ಷರೇ, ಬೇಗ ಬೇಗ ಸುಡಿ. ಸುಡ್ತಾ ಇದ್ದೀನಿ. ಸುಡಿ ಅಧ್ಯಕ್ಷರೇ, ಬಲ್ತಿದೆ, ತಡೆಯೋ. ಅಪ್ಪಾಜಿ, ನೀವು ಮಾತ್ರ ಗನ್ ಸ್ಟೈಲ್ ಆಗಿ ಹಿಂಗ್ ಇಟ್ಕೊಂಡಿದ್ದೀರಾ. ನನ್ ಕತೆ ನೋಡಿ. ಅಯ್ಯೋ, ನನಗೆ ಈ ಪೋಸ್ ಎಲ್ಲ ಬೇಕಾ? ಲಕ್ಷ್ಮಿ, ನಾನಂದ್ರೆ ನಿನಗೆ ಅಷ್ಟೊಂದು ಪ್ರೀತಿನ? ನೀವು ಬೇಟೆಗಾರ ಅಂತ ಅನ್ನಿಸ್ಕೊಳ್ಳೋದಕ್ಕಿರೋದು ಇದು ಒಂದೇ ಫೋಟೋ. ಗನ್ನೇ ಹೋದ್ಮೇಲೆ ನಾನು ಯಾವ ಬೇಟೆಗಾರ ಲಕ್ಷ್ಮಿ? ಒಬ್ಬ ಗನ್ಸಿಗೆ ಏನಿದ್ರೆ ಏನು, ಎಷ್ಟಿದ್ರೆ ಏನು, ಅವನ್ನ ಅಪ್ಪ ಅಂತ ಕೂಗೋ ಮಗು ಇದ್ರೇನೆ ಅವನಪ್ಪ. ಅಪ್ಪ, ಏನಾಯ್ತಪ್ಪ? ಗನ್ ನೋಡಿದ್ಯಾ ಮಗಳೇ? ಅದೇ ಆ ಬಿಲ್ಡಿಂಗ್ ಮೇಲಿಂದ ಬೀಳಕ್ ಹತ್ತಿದ್ನಲ್ಲ, ಆ ಪಿಕ್ಚರ್ ಅಪ್ಪ. ನಾನ್ ನೋಡಿಲ್ಲಪ್ಪ. ಏನಾಯ್ತಮ್ಮ? ಇವ್ರ ಗನ್ ಕಳೆದೋಗಿದೆ ಕಣ. ಹೋಗಿ ಹೋಗಿ. ರೀ ರೀ, ಯಾಕ್ರಿ? ಆಗಿದ್ದಾಗೋಯ್ತು, ಬಿಟ್ಬಿಡಿ. ಆಗಿದ್ದು ಆಗೋಯ್ತು ಅಂತ ಬಿಟ್ಬಿಡೋಕೆ ಕಳೆದೋಗಿದ್ದು ನೀನಲ್ಲ ಲಕ್ಷ್ಮಿ, ನನ್ ಕಣ್ಣು. ಕರ್ಮ. ತಗೊಳ್ಳಿ ಕಾಫಿ. ಗೌಡ್ರೆ, ಬಂತು ನೋಡಿ ನಿಮ್ ಗುಂಪು, ಅವ್ರಿಗೆ ಹೇಳಿ. ಇವರು ಬೇರೆ. ತಗಳಪ್ಪ. ಏನ್ ಗೌಡ್ರೆ, ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ದೀರಾ? ಸ್ಟೈಲ್ ಫಿಲಮ್ ಅಲ್ಲಿ ಹೀರೋಯಿನ್ಗಳು ಸ್ಟೈಲ್ಗೋಸ್ಕರ ಎಂತೆಂತ ಬಟ್ಟೆ ಹಾಕ್ತಾರೆ. ಆದ್ರೆ ನಮ್ ಗೌಡ್ರು ತಲೆ ಮೇಲೆ ಇರೋ ಟವಲ್ ಮುಂದೆ ಅವ್ರ ಸ್ಟೈಲ್ ಎಲ್ಲ ನಿಲ್ಲು. ಹಂಗಂತೀಯ? ಏನ್ ಗೌಡ್ರೆ, ತುಂಬಾ ಸುಸ್ತಾಗಿರಂಗಿದ್ರ? ಮೈಗ್ ಹುಷಾರಿಲ್ವಾ? ಬೇರೆ ಗಂಡಸರು ಬೆಳಿಗ್ಗೆ ಸುಸ್ತಾಗಿರಾಕೆ ಕಾರಣನೇ ಬೇರೆ ಇರ್ತದೆ ಕಳ್ಳ. ಆದ್ರೆ ನಮ್ ಗೌಡ್ರು ಈ ಪಾರ್ಟಿ ಸುಸ್ತಾಗಿದ್ದಾರೆ ಅಂದ್ರೆ ಇದಕ್ಕೆ ಗ್ಯಾರಂಟಿ ಆ ಬೇಟೆನೇ ಕಾರಣ. ಗೌಡ್ರೆ, ನಿಮ್ಮನ್ ನೋಡ್ತಾ ಇದ್ರೆ ಒಳ್ಳೆ ಜಿಂಕೆನೆ ಬೇಟೆ ಆಡಿರ್ಬೇಕು ಅನ್ನಿಸ್ತೈತೆ. ಮಾಂಸದ ವಾಸನೆ ಗಮ್ಮಂತ ಬರ್ತೈತೆ ಗೌಡ್ರೆ. ಇಲ್ಲಿ ಹಸು ಸಗಣಿ ಗಂಜಲದ ವಾಸನೆ, ನಿನಗೆ ಜಿಂಕೆ ಮಾಂಸದ ವಾಸನೆ ಬರ್ತಾ ಇದೆಯಾ? ಗನ್ ಕಾಣ್ತಾ ಇಲ್ವೋ ಗಾಂಪ್ ನನ್ ಮಕ್ಕಳ? ಇದೇನ್ ಹೇಳ್ತಾ ಇದೀರಿ ಗೌಡ್ರೆ? ಹೌದಣ್ಣ, ಗಂಡನ ಯಾರೋ ಕದ್ಬಿಟ್ಟಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ. ಇನ್ನು ಅರ್ಧ ಗಂಟೆಯಲ್ಲಿ ಅವನು ಯಾರು, ಅವನ್ದು ಯಾವ ಊರು, ಅವನ್ ಜಾತಕ ಏನು ಅಂತ ಎಲ್ಲ ನಿಮ್ಮ ಎದುರುಗಡೆ ಇರ್ತದೆ. ನೀವು ಯಾರು ಅಂತ ತೋರ್ಸಕ್ ನೀವು ತಯಾರಾಗಿರಿ. ತಲೆನೋವು ಮಾತ್ರೆ ಕೊಡಿ. 10 ರೂಪಾಯಿ ಕೊಡಿ, ತಗೊಳ್ಳಿ. ನೋಡು, ಇನ್ನೊಂದ್ಸಲ ಬೆಕ್ಕಿನ ತರ ಕೂಗಿದ್ರೆ ಸರಿ ಇರಲ್ಲ ನೋಡು. ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು, ಕತ್ತೆ ತರನೇ ಕೂಗ್ತೀನಿ. ಈ ಜನ್ಮದಲ್ಲಿ ಬದ್ಲಾಗಲ್ಲ ನೀನು. ಅಯ್ಯೋ ಬೇಡಮ್ಮ, ನಾವು ಬದಲಾಗ್ಬಿಟ್ಟೆ. ನೀವು ಊರಿಗೆ CM ಆಗ್ಬೇಕಾಗಿದೆ. ಹೌದು, ನಿಮ್ಮ ಅಪ್ಪ ಏನೋ ಬೇಜಾನ್ ಅಳ್ತಾವನಂತೆ. ನಿಮ್ಮಮ್ಮ ಹೊಡೆದ್ಲಾ? ಆ ತರ ಏನು ಇಲ್ವಲ್ಲ. ಅಯ್ಯ, ಬೆಕ್ಕು ಕಣ್ ಮುಚ್ಕೊಂಡತ್ರ ಕಣ್ಣೀರು ಕಾಣಿಸ್ದೇ ಇರುತ್ತ. ವಿಷಯ ಎಲ್ಲಾರ್ಗು ಗೊತ್ತಾಗ್ಬಿಟ್ಟೈತೆ. ಹೌದು, ಯಾವನೋ ಲೋಫರ್ ನಮ್ಮ ಅಪ್ಪನ್ ಗನ್ ಕತ್ಕೊಂಡು ಹೋಗ್ಬಿಟ್ಟ. ಆ ನನ್ ಮಗನ್ ಊರವ್ರ ಮುಂದೆನೆ ಪ್ಯಾಂಟ್ ಉದ್ರೋಗ್ಬೇಕು, ಅವ್ನ್ಗೆ ಲಕ್ವ ಹೊಡಿಬೇಕು, ಕೆರ್ಕೊಳಕ್ ಆಗ್ದಂಗೆ ಕಜ್ಜಿ ಬಂದು ನರಳಿ ಸಾಯ್ಬೇಕು. ಅಯ್ಯೋ, ಯಾಕಮ್ಮ ಈ ರೇಂಜ್ ಹೋಗಿತಾ ಇದೀಯಾ? ಅವ್ನ್ ಯಾರೋ ನಿನಗ್ ಬೇಕಾಗಿರೋನೇ ಆಗಿರ್ಬೋದು. ನನಗ್ ಬೇಕಾಗಿರೋನ? ಯಾರದು? ಇಟ್ಸ್ ಮೀಯಾ? ನೀನು ಹಾಕೊಟ್ಬಿಡ್ತಲ್ಲ. ನೋಡು, ನಾವಿಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡೋದನ್ನ ಯಾರು ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ
ಕೂಲ್ ಡ್ರಿಂಕ್ಸ್ ಕೊಡ್ಸು, ಕುಡ್ಕೊಂಡೇ ಮಾತಾಡೋಣ. ಕೂಲ್ ಡ್ರಿಂಕ್ಸಾ? ಹ್ಮ್. ನೋಡು, ಮರ್ಯಾದೆಯಿಂದ ಆ ಗನ್ನ ಅಲ್ಲೇ ಇಟ್ಬಿಡು, ಇಲ್ಲ ಅಂದ್ರೆ ನಮ್ಮಪ್ಪಂಗೆ ಹೇಳ್ತೀನಿ. ಹೇಳ್ಕವಾಗಲೇ ಹುಡುಗರನ್ನ ಬಿಟ್ಬಿಟ್ಟು ಓಡಿಸಿದ್ರೆ ನಾವ್ ಕೇಳ್ತೀವಾ? ಏನು, ನಮ್ಮಪ್ಪ ಹೊಡ್ಸಿದ್ರಾ? ಅದು ಬಿಡಮ್ಮ, ನನಗೂ ನಮ್ಮ ಮಾವನಿಗೂ ಬಿಟ್ಟಿದ್ ಮ್ಯಾಟ್ರು, ಅದ್ರ ಬಗ್ಗೆ ನೀ ತಲೆ ಕೆಡ್ಸ್ಕೊಬೇಡ. ಹೌದು, ನಮ್ಮಿಬ್ಬರ ಮ್ಯಾಟ್ರ್ ಬಗ್ಗೆ ಏನ್ ಯೋಚನೆ ಮಾಡಿದೆ? ನೋಡು, ಕೊನೆ ಸಾರಿ ಹೇಳ್ತಾ ಇದೀನಿ, ಆ ಗನ್ ಇಟ್ಬಿಡು. ನಮ್ಮಪ್ಪಂಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಏ ಪುಟ ಹೋಗೋದು ಹೋಗ್ತೇವೆ, ಒಂದು ಬೋಟಿ ಸ್ಪಾನ್ಸರ್ ಮಾಡ್ಬಿಟ್ಟೋಗೆ. ಅವ್ರ ಅಪ್ಪನ್ ಕೇಳು, ನಿನ್ ಬೋಟಿ ನೆಕ್ಕಿತ್ ನಿನ್ ಕೈಗೆ ಕೊಡ್ತಾನೆ. ಯಾರು ಬೆಗ್ಗರ್ ಮುನಿವೆಂಕಟಪ್ಪನ ಮಗನ? ಅಲ್ಲ, ಶನಿ ವೆಂಕಟಪ್ಪನ್ ಮಗ. ನಿಮ್ಮಪ್ಪ ಹೆಸರು ಚೇಂಜ್ ಮಾಡ್ಕೊಬಿಟ್ಟ. ಅದಾದ್ಮೇಲೆ? ಹೌದು, ಯಾಕೆ ಇಷ್ಟೊಂದು ಟೆನ್ಷನ್? ಮತ್ತಿನ್ನೇನ್ ಅಧ್ಯಕ್ಷರ, ಅವ್ರ ಅಪ್ಪ ನೋಡಿದ್ರೆ ಹುಚ್ಚನ ಆಯ್ತಾರ, ನಾ ಕಳ್ಕೊಂಡೆ ಅಂತ ಊರ್ ಜನಗಳಿಂದ ಎಲ್ಲ ಓಡಾಡ್ತಾವ. ಹಂಗೆ ಆಗ್ಬೇಕು. ನೀವು ನೋಡಿದ್ರೆ ಹಚ್ಚನ ಆಯ್ತಾರ, ಅವ್ನ ಮಗಳಿಂದ ಓಡಾಡ್ತಿದ್ದೀರಾ. ಎಲ್ಲೋ ನಿಂತ್ಕೊಳ್ಳುತ್ತೋ ಏನೋ. ಎಲ್ಲ ಹೋಗಿ ನಿಲ್ಲಿ ಬಿಡಿ. ಐ ಹಲೋ, ನಾನ್ ಕಣ ನಿಮ್ಮಪ್ಪ, ದೊಡ್ಡ ಕೇಸ್ ಬಂದೈತೆ. ತಗ್ಲಾಕೊಂಡ್ರೆ 2 ಹೊತ್ತು ಕೂತ್ಕೊಂಡ್ ತಿನ್ಬೋದು. ಎಷ್ಟ್ ದಿನ ಏನ್ ಮಲಿಕಂಡ ತಿಂತಿದ್ವಿ, ಕೂತ್ಕೊಂಡೆ ತಾನೆ ತಿಂತಿದೀವಿ. ಹಂಗಲ್ಲ ಕಣೋ. ಇವಾಗ ಏನು, ಅಲ್ಲಿ ಬಂದ್ರೆ ಒಳ್ಳೆ ಕಾಸು ಸಿಗುತ್ತೆ ಅಂತ ಹೇಳ್ತಿದ್ಯಾ. ಬರ್ತೀನಿ ಬಿಡು. ತಗೊಳ್ಳಿ. ಓಹೋ, ಏನ್ 4 ಜನನು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಎಲ್ರಿಗೂ ಒಟ್ಟಿಗೆ ಮಕ್ಳಾಗ್ಲಿ ಅಂತ ತಾಯ್ತ ಕಟ್ಸ್ಕೊಳಕ್ ಬಂದಿದ್ದೀರಾ? ಸುಮ್ನಿರೋ ಕಂದ, ಕಸ್ಟಮರ್ ಇಸ್ ಎ ಗಾಡ್. ಯೋ, ಅವನ್ ಯಾವನೋ ಕಳ್ಳನ ಮಗ ನಮ್ ಗೌಡ್ರ ಮನೆ ನುಗ್ಗಿ ಬಂದೂಕ ಕದ್ದವನೇ ಕಳ್ಳ. ಅವನ್ ಯಾವನು ಅಂತ ಕೌಡಿಯಾಗಿ ತಿಳ್ಕೊಳಕ್ ಬಂದಿದೀವಿ. ಅವ್ನ ಯಾರು ಅಂತ ಗೊತ್ತಾಗ್ಲಿ, ತುಂಡಾಗಿ ಕತ್ತ ಸಾಕ್ಬಿಡ್ತೀವಿ. ಫುಲ್ ರೊಚ್ಚಿಗೆತ್ತವ್ರೆ. ಲೈ, ನೀನು ನಿಮ್ಮಪ್ಪ ಸೇರ್ಕೊಂಡು ನಿಮ್ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನನ್ನ ಬೆಂಕಿಗೆ ತಳ್ತಾ ಇದೀರೇನೋ? ಅಧ್ಯಕ್ಷರೇ, ನಾನು ನಮ್ಮ ಅಪ್ಪ ಬೇಕಾದ್ರೆ ಒಬ್ಬರದೊಬ್ಬರು ತಿಂದ್ಬಿಡ್ತೀವಿ, ಇನ್ನೊಬ್ರು ತಿನ್ನಂತವ್ರಲ್ಲ. 2 4 ಅಂದ್ರೆ ನಂಬಿಕೆ. ನಿಮ್ಮ ಬಂದೂಕ್ನ ಡಂಗಿ ಎಗರ್ಸವ್ರಪ್ಪ, ಅದನ್ನ ಗೂಟ ಹೊಡೆದು ಆಟ ಆಡೋರಪ್ಪ. ಉಪಾಧ್ಯಕ್ಷರು ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವನೆ. ಅಧ್ಯಕ್ಷರೇ, ನಮ್ಮ ಅಪ್ಪಂಗೆ ಕರೆಕ್ಟ್ ಆಗಿ ಎಂಚ್ ಮೇಲೆ ದೋಸೆ ಹಾಕಕ್ ಗೊತ್ತು, ಆದ್ರೆ ದಬಾಕಲೆ ಗೊತ್ತಿಲ್ಲ. 3 3 6 ಏನಪ್ಪ ಆಗಲ್ಲ ಅಂತವನು ನಮ್ಮಪ್ಪ. ಸಾಕ? ಅದಕ್ಕೆ ಏನ್ ಮಾಡ್ಬೇಕು ಒಸಿ ಹೇಳು. ಏನ್ರಿ ನಿಜವಾಗ್ಲೂ ದೇವ್ರು ಬಂದ್ಬಿಡ್ತೇನ್ರಿ? ಬರೀ ಡವ್ವು, ಗೊತ್ತಾಗದೆ ನೆಕ್ಸ್ಟ್ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾವನೆ. ನಮ್ಮ ಇಷ್ಟ ಮುನೇಶ್ವರ ಮುನ್ಸ್ಕೊಂಡ್ಬಿಟ್ಟವನೇ. ಅವನು ಪರಿಹಾರ ಹೇಳಕ್ಕೆ ಲಂಚ ಕೇಳ್ತವನಪ್ಪ, ಲಂಚ ಕೇಳ್ತವನ. ಏನ್ರಿ ಇದು? ದೀಪಾವಳಿ ಸ್ಪೆಷಲ್ ಆನ್ಲೈನ್ ಶಾಪಿಂಗ್. ನಮ್ ಸ್ವಾಮಿಗೆ ಶರ್ಟು ಪಂಚೆ, ಅವನ್ ಹೆಂಡತಿಗೆ ಜರ್ತಾರಿ ಸೀರೆ, 1 ಡಜನ್ ಬಳೆ, ಅವನ್ ಕಿರಿ ಮಗನ್ಗೆ 4 ಜಾಕಿ ಕಾಚ. ಮಧ್ಯದವನವನಲ್ಲ, ಅವನ್ಗೆ ಜೀನ್ಸ್ ಪ್ಯಾಂಟು, ಟೀ ಶರ್ಟು. ಇನ್ನು ಹಿರಿ ಮಗನ್ಗೆ ಬೆಲ್ ಬಾಟಮ್ ಪ್ಯಾಂಟು, ದೊಗಳೆ ಶರ್ಟು. ಇಷ್ಟು ತಂದ್ರೆ ನಮ್ ಮಿಸ್ಟ್ರಿ ಮುನೇಶ್ವರ ಎಲ್ಲ ನೋಡ್ಕೊಂಡ್ಬಿಡ್ತಾನೆ. ಕೊಡ್ಸಣ ತಗೊಳ್ಳಿ, ಮೊದ್ಲು ಅವ್ನು ಯಾರು ಅಂತ ಒಸಿ ಹೇಳಿ. ಏನಾಯ್ತು ಸ್ವಾಮಿ? ಬಂದೂಕ ಕದ್ದವನ್ ಕೈನಲ್ಲಿ ಮಚ್ಚೆ ಐತೆ ಅಂತ ಮುನೇಶ್ವರ ಹೇಳ್ತಾವನೆ. ನನಗಿಲ್ಲ. ಯಾಕೋ ಅಳ್ತಾ ಇದ್ಯಾ? ಯಾಕೆ? ನೀನ್ ಹೇಳಿದವನ್ನ ಹುಡುಕಿ ಅವನ ಕೈ ಕತ್ತರಿಸಿ ಅದೇ ಕೈಯಿಂದ ನಿನ್ಗೆ ಏನೇನ್ ಬೇಕೋ ಎಲ್ಲ ತಂದು ಬರ್ಲಾ? ಉಕ್ಸಟ್ಟಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಟ್ರಲ್ಲ ನನ್ನ ಮಕ್ಕಳು. ಐಟಮ್ ತಂದ್ಕೊಟ್ಮೇಲೆ ಹೇಳ್ಬೇಕಾಗಿತ್ತು ನಾನು. ಯಾಮಾರ್ಬಿಟ್ನಲ್ಲ. ಅಳ್ಬೇಡ, ಸುಮ್ಕಿರ್ಲ. ಈ ನನ್ ಮಕ್ಳಿಲ್ಲ ಅಂದ್ರೆ ಇನ್ನೊಬ್ ನನ್ ಮಕ್ಳು ಬರ್ತಾರೆ. ನಿನ್ನ ಕಾಚಾ ತಂದ್ ಕೊಟ್ಟೇ ಕೊಡ್ತೀನಿ. ಡ್ಯಾಡಿ, ನೀನೇನ ತಂದ್ಕೊಡ್ತೀಯ? ನಾನು ಯಾವ ಕೈಯಲ್ಲಿ ಹಾಕೊಳ್ಳಿ? ನಿನ್ ಕೈಯಲ್ಲಿ ಮಚ್ಚೆ ಅದೇ ಎಲ್ಲೋ ನೋಡಿದ್ ನೆನಪು, ಹಂಗೆ ತೇಲ್ಸ್ಬಿಟ್ಟೆ. ನಾನೆಲ್ಲ ಹೇಳಿದ್ದು, ದ್ಯಾವ್ರು ಹೇಳಿದ್ದು. ಯಾವ್ದೇವ್ರು? ಅದೇ ಮೇಲೆ ಬಿಡೋ ಮಗ, ನಾನೇ ಹೇಳಿದ್ದು, ನಾನೇ ಸರಿ ಮಾಡ್ತೀನಿ. ಅಪ್ಪ ಮಿಸ್ಟ್ರಿ ಮುನೇಶ್ವರ, ಬಾ ಹಂಗೆ ಊರಲ್ಲಿ ಒಂದ್ ರೌಂಡ್ ಹೊಡ್ಕೊಂಡ್ ಬರೋಣ. ಕಮಾನ್. ದೇವ್ರು ನೀನ್ ಕರೀತಾನೆ. ಆಯ್ತಾಯ್ತು, ಸಮಾಧಾನ ಮಾಡ್ಕೊಳ್ಳೋ.